ನಂದು ಅಭಿಪ್ರಾಯದಲ್ಲಿ SIT ಮುಂದೆ ಕೇಸಿದೆ. ಕೇಸು ತನಿಖಾ ಸಂಸ್ಥೆ ಮುಂದಿದ್ದಾಗ ನಾವು ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಮತ್ತು ಕೋರ್ಟ್ಗಳಿದೆ, ಅದನ್ನೆಲ್ಲ ಅವ್ರು ರಿಪೋರ್ಟ್ ತರಿಸ್ಕೊಂಡ್ಮೇಲೆ ಹೇಳ್ತಾರೆ. ಇವತ್ತು ನೀವು ಪತ್ರಿಕೆಯಲ್ಲಿ ಹೇಳಿದಿರಿ ಇವಕ್ಕೆಲ್ಲ ಸಾಕ್ಷಿ ಆಧಾರ ಒದಗಿಸೋದು ಕಷ್ಟ ಆಗ್ಬೋದು ಅನ್ನೋ ಅಭಿಪ್ರಾಯ ಕೂಡ ಹೇಳಿದಿರಿ. ಈ ಸ್ಥಿತಿಯನ್ನು ಯಾರಾದರೂ ನಿರ್ಮಾಣ ಮಾಡಿದರೆ ಅದು ಅದನ್ನು ಸಹಿಸ್ಕೋಬೇಕು ಅಂತ ಅನ್ನೋ ರಾಜಕಾರಣಿಗಳಲ್ಲಿ ನಾನಿಲ್ಲ. ಅದು ಅಪರಾಧನೇ, ಅದು ಅಕ್ಷಮ್ಯನೇ. ಅದು ಆಗಿದೆಯೋ ಇಲ್ವೋ, ಎಷ್ಟರ ಮಟ್ಟಿಗಾಗಿದೆ ಅಂತ ಗೊತ್ತಾಗದೆ ತೀರ್ಪು ಬರದೆ ಮಾತಾಡೋದು ನಮ್ಮಂಥವ್ರಿಗೆ ಗೌರವ ಕೊಡಲ್ಲ. ಹಾಗಾಗಿ ನಾನೇನು ಕಾಮೆಂಟ್ ಮಾಡಲ್ಲ. ಅಲ್ಲ, ಈಗ ಅವರು ಏನಾದ್ರು ತಪ್ಪು ಮಾಡೋರೆ, ಅದು ಶಿಕ್ಷಾರ್ಹ ಅಪರಾಧ ಅಂದಮೇಲೆ ನಾವು ಅದು ಕಾನೂನುಬದ್ಧ ತನಿಖೆ ಮಾಡಿಸಿ ನ್ಯಾಯಾಲಯ ತೀರ್ಮಾನ ಕೊಟ್ಟಾಗ ಮಾತಾಡೋದು ಒಳ್ಳೆಯದು. ಕೊಡಲಿಲ್ಲ ಅಂದಾಗ ನಾವೇ ಮೊದಲೇ ತೀರ್ಮಾನ ಕೊಟ್ಬಿಟ್ಟು ಅವ್ರನ್ನ ತಪ್ಪಿತಸ್ಥರು ಹೇಗೆ ಮಾಡೋಕ್ಕಾಗತ್ತೆ? ಹಾಗಿದ್ರೆ ನ್ಯಾಯಾಲಯ ಮತ್ತು ತನಿಖಾ ಸಂಸ್ಥೆಗಳಿಗೆ ವಿವೇಚನೆ ಏನು ಉಳಿಯುತ್ತೆ ಅನ್ನೋದು ಪ್ರಶ್ನೆ. ಸರ್ಕಾರ ಇವರು ಈಗ ಯಾವುದೋ ಒಂದು ಕೊಲೆ ಧಾರವಾಡದಲ್ಲಿ ಆಯಿತು, ಹೆಣ್ಮಗಳದು ಕೊಲೆ ಆಯಿತು. ನಮ್ಮ ಮುಖ್ಯಮಂತ್ರಿಗಳು ಇಟ್ಸ್ ಅನ್ ಆಕ್ಸಿಡೆಂಟ್, ಗೃಹ ಮಂತ್ರಿಗಳು ಅದೊಂದು ಆಕಸ್ಮಿಕ ಅಂದ್ಬಿಟ್ರು. ಚಾಕು ತಗೊಂಡು ಇರೋದು ಕೂಡ ಆಕಸ್ಮಿಕ ಆಗುತ್ತಾ ಈ ರಾಜ್ಯದಲ್ಲಿ? ಹಾಗಾಗಿ ಬೇರೆಯವನ್ನೆಲ್ಲ ಏನಂತ ಕರಿಬೇಕಾಗತ್ತೆ ನಾವು? ಜಿಹಾದ್ ಅಂದರು. ಏನೇ ಇರಲಿ ಕೊಲೆ ಮಾಡೋದ ಅಂತ. ಜಿಹಾದ್ ಇರ್ಬೋದು, ಆ ಹುಡುಗಿ ಪ್ರೀತಿಸಿದ್ಲು ಬಿಟ್ಬಿಟ್ರು, ಅದಕ್ಕೆ ಅವನು ಸೇಡಲ್ಲಿ ಮಾಡ್ದ, ಅದೇ ಕೊಲೆ ಮಾಡ್ಬೋದಾಗಾರೆ ನಾವು? ಇದನ್ನೆಲ್ಲ ಸಹಿಸ್ಕೊಳೋರು ಬೇರೆಯವ್ರ ಮೇಲೆ ಹೆಂಗೆ ಕಾಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಪ್ರಜ್ವಲ್ ರೇವಣ್ಣ ಅವ್ರನ್ನ ಯಾವತ್ತೂ ವಹಿಸ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಇದು ರಾಜಕಾರಣ ಮಾಡೋರಿಗೆ ಬಹಳ ಕೆಟ್ಟ ಪ್ರಭಾವನೆ ಬೀರುತ್ತೆ. ನಾವು ನಾಯಕರಾಗೋರು, ಸಮಾಜಕ್ಕೆ ನಾವು ಲೀಡ್ ಮಾಡೋರು, ಅವ್ರೇನಾರು ಆ ಸ್ಥಿತಿಗೆ ಇಳಿದ್ರೆ ಅದಕ್ಕಿಂತ ದುಷ್ಟ ಅಂತ ಇನ್ಯಾವುದೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ಅದು ಆಗಿದೆಯೋ ಇಲ್ವೋ, ಯಾವ ಮಟ್ಟಕ್ಕಾಗಿದೆ ಅಂತ ಗೊತ್ತಿಲ್ಲದೆ ಸಂಪೂರ್ಣವಾಗಿ ಅವ್ರನ್ನ ತಪ್ಪಿಸ್ತ ಹಂಗಾಗ್ಬೇಕು ಹಿಂಗಾಗಬೇಕು ಅಂತ ಹೇಳೋದು ಈ ಸ್ಥಿತಿಲಿ ಕಷ್ಟ. ಮತ್ತು ಅದಕ್ಕೂ ನಮ್ಮ ಅಲಿಯನ್ಸ್ಗೂ ಇವರು ತಾಳೆ ಹಾಕೋದು, ಇದನ್ನೆಲ್ಲ ಸೃಷ್ಟಿ ಮಾಡಿ ಓಟ್ ತಗೊಳಕ್ಕೆ ಟ್ರೈ ಮಾಡೋದು, ಇದು ಸರಿ ಅನಿಸಲ್ಲ. ಕೇಸ್ ಫೈಲ್ ಆಗಿದೆ, ಆ್ಯಕ್ಷನ್ ತಗೊಳ್ಳಿ, ಶಿಕ್ಷೆ ಮಾಡಲಿ, ಏನು ಬೇಕೋ ಮಾಡಲಿ. ಯಾರೋ ಒಬ್ಬ ವ್ಯಕ್ತಿ ಒಂದು ಪಾರ್ಟಿಲಿ ಅಥವಾ ಒಂದು ಅಲಿಯನ್ಸಲ್ಲಿರೋ ಪಾರ್ಟಿಲಿ ಮಾಡಿದ ಅಪರಾಧಕ್ಕೆ ಇಡೀ ಪಕ್ಷ, ಇಡೀ ರಾಷ್ಟ್ರನೇ ಉತ್ತರ ಹೇಳೋಕ್ಕಾಗತ್ತಾ? ಬೇಕಾದಷ್ಟು ವೀಕ್ನೆಸ್ಗಳಿರ್ತವೆ. ಕಾಂಗ್ರೆಸ್ಸಲ್ಲಿ ನೀವು ಹೇಳಿರಿ ರಾಮನಗರ ಶಾಸಕ, ಹಂಗಾರೆ ಸಿದ್ದರಾಮಯ್ಯನವರು ಓನ್ ಮಾಡ್ತಾರೆ ಎಲ್ಲದನ್ನೂ. ಹಾಗಾಗಿ ಒಬ್ಬ ವ್ಯಕ್ತಿ ಆಗಿದ್ದರೆ ಮಾಡಿದರೆ ಶಿಕ್ಷೆ ಮಾಡಲಿ ಬಿಡ್ರಿ. ಪಕ್ಷಿಗಳಿಗೆ ಯಾಕೆ ತರಬೇಕು ಅದನ್ನ ಆಪಾದನೆನ? ನಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ರೈಟ್, ಥ್ಯಾಂಕ್ ಯು.